ಅಪ್ಪ ಏನಪ್ಪ? ನನಗೆ ಯಾಕೋ ನಿನ್ನ ಮೇಲೆ ಬರ್ತಾ ಬರ್ತಾ ಅನುಮಾನ ಜಾಸ್ತಿ ಆಗ್ತಾ ಇದೆ. ಏನೋ ಇದು? ನಿಮ್ಮ ಅಮ್ಮ ನನ್ನ ಮೇಲೆ ಅನುಮಾನ ಪಟ್ಟರೆ ಅದಕ್ಕೊಂದು ಅರ್ಥ ಇದೆ. ನೀನು ಅನುಮಾನ ಪಡ್ತಿದ್ಯಾ? ಹೌದು, ನಿಂಗೆ ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತಲೂ ಗೊತ್ತು, ಅದನ್ನ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ. ಇದೇ ನನ್ನ ಅನುಮಾನ. ನಾನು ಯಾಕೆ ಆ ವಿಷಯ ನಿನ್ನಿಂದ ಮುಚ್ಚಿಡ್ಲಿ? ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನನಗೂ ಗೊತ್ತಿಲ್ಲಪ್ಪ. ಸುಳ್ಳು ಹೇಳ್ಬೇಡಪ್ಪ. ಗೊತ್ತಿಲ್ಲದಿದ್ರೆ ನೀನು ಇಷ್ಟು ಆರಾಮಾಗಿ ಇರ್ತಾನೆ ಇರಲಿಲ್ಲ. ಅದು ಅಲ್ಲದೆ ನಂದಿನಿ ಅಮ್ಮವ್ರು ರಾಮಪುರದಲ್ಲಿದ್ದಾಗ ನೀನು ಅವ್ರನ್ನ ಭೇಟಿ ಆಗ್ತಾ ಇದ್ದೆ, ರಾತ್ರಿ ಲೇಟಾಗಿ ಬರ್ತಾ ಇದೆ, ಅವ್ರಿಗೆ ಏನೇನು ಬೇಕೋ ಎಲ್ಲ ವಿಚಾರಿಸ್ಕೊತಾ ಇದ್ದೆ. ಈಗಲೂ ಅಷ್ಟೇ, ನೀನು ಎಷ್ಟೊತ್ತಿಗೋ ಹೋಗ್ತೀಯಾ, ಎಷ್ಟೊತ್ತಿಗೋ ಬರ್ತೀಯಾ, ಎಲ್ಲಿ ಹೋಗ್ತಿದ್ಯಾ, ಎಲ್ಲಿ ಬರ್ತಿದ್ಯಾ ಅಂತ ಕೇಳಿದ್ರೆ ಏನೇನೋ ಹೇಳ್ತೀಯಾ. ನನಗೆ ಚೆನ್ನಾಗಿ ಗೊತ್ತು ನೀನು ನಂದಿನಿ ಅಮ್ಮವ್ರನ್ನ ಭೇಟಿ ಆಗೋಕ್ಕೆ ಹೋಗ್ತಿದ್ಯಾ ತಾನೆ. ಇಲ್ಲ ಕಣೋ ಸುಬ್ಬು, ನಾನು ಯಾಕೋ ನಿನ್ನ ಹತ್ರ ಸುಳ್ಳು ಹೇಳಿ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ ಕಣೋ. ನಾನು ನಂಬಲ್ಲಪ್ಪ. ಅಷ್ಟಕ್ಕೂ ನೀನು ಹುಡುಕ್ತಾ ಇದ್ರೆ ನನ್ನ ಹತ್ರ ಅಟ್ಲೀಸ್ಟ್ ಬಂದು ಕೇಳ್ಬೇಕು ತಾನೆ. ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ, ಅವ್ರನ್ನ ಹೇಗೆ ಹುಡುಕ್ತಾ ಇದೆಯಾ, ಎಲ್ಲಿ ಹುಡುಕ್ತಾ ಇದೆ, ಏನೂ ಕೇಳ್ತಾ ಇಲ್ಲ. ಆಯಿತು, ನನ್ನ ಕೇಳಲಿಲ್ಲ, ನೀನಾದರೂ ಹೇಳ್ಬೇಕು ತಾನೆ. ಮಗನೇ ನಂದಿನಿ ಅಮ್ಮವ್ರನ್ನ ನಾನು ಹುಡುಕ್ತಾ ಇದ್ದೀನಿ, ಅಲ್ಲಿ ಹುಡುಕ್ದೆ, ಇಲ್ಲಿ ಹುಡುಕ್ದೆ, ಏನಾದರೂ ಹೇಳ್ಬೇಕು ತಾನೆ. ಅಪ್ಪ, ನನ್ನ ಹತ್ರ ಸುಳ್ಳು ಹೇಳ್ಬೇಡ, ನನ್ನ ಹತ್ರ ನೀನು ಸುಮ್ಮನೆ ವಾದ ಮಾಡಬೇಡ. ನಾನು ಎಲ್ಲಿದ್ದಾರೆ ಅಂತ ಹೇಳಿ ನಾನು ಮೀಟ್ ಮಾಡ್ಬೇಕು ಅವ್ರನ್ನ. ನೋಡು ಸುಬ್ಬು, ನೀನು ಎಷ್ಟು ಕೇಳಿದ್ರು ಅಷ್ಟೇ. ನನಗಂತೂ ಅವ್ರು ಇರೋ ಜಾಗ ಗೊತ್ತಿಲ್ಲ ಕಣ. ನಿನ್ನ ಹಾಗೆ ನಾನು ಅವ್ರನ್ನ ಹುಡುಕ್ತಾ ಇದ್ದೀನಿ. ಅದು ಬಿಟ್ಟರೆ ನೀನು ಎಷ್ಟೇ ಕೇಳಿದ್ರು ನಾನು ಇಷ್ಟೇ ಹೇಳೋದು. ಅಪ್ಪ, ನೀನು ತಪ್ಪು ಮಾಡ್ತಿದ್ಯಪ್ಪ. ತಪ್ಪು ಒಪ್ಪು ಗೊತ್ತಿಲ್ಲ ಮಗನೇ, ನಾನಂತೂ ಸರಿಯಾಗಿ ಹೇಳ್ತಾ ಇದ್ದೀನಿ ಕಣ. ಇಲ್ಲಪ್ಪ, ನೀನು ಸುಳ್ಳು ಹೇಳ್ತಾ ಇದೆಯಾ? ಏನಾಯ್ತು ಸುಬ್ಬು? ಯಾಕೆ ಹೀಗಿಬ್ರು ಕೂಗಾಡ್ತಾ ಇದ್ದೀರಾ? ಅದು ಏನಿಲ್ಲ ಶ್ರಾವಣಿಮ್ಮ, ನೀವಿಬ್ರು ಫೋನ್ನ ಅದಲು ಬದಲು ಮಾಡ್ಕೊಂಡಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಿದ್ವಿ. ಒಬ್ಬರು ಫೋನ್ ಇನ್ನೊಬ್ರು ನೋಡೋದು ತಪ್ಪು ಅಂತ ಇವ್ನು ಹೇಳ್ತಿದ್ದ. ಅದಕ್ಕೆ ನಾನು ಗಂಡ ಹೆಂಡತಿ ಮಧ್ಯೆ ಮುಚ್ಚುಮರೆ ಏನಿರುತ್ತೆ ಅದೆಲ್ಲ ತಪ್ಪಲ್ಲ ಅಂತ ಹೇಳ್ತಿದ್ದೆ. ಓ, ಹಾಗಾದ್ರೆ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋದು ತಪ್ಪಂತ? ಮತ್ತೆ ಫೋನ್ ಇನ್ನೊಂದು ಸ್ವಲ್ಪ ಹೊತ್ತು ಬೇಕು ಅಂತ ಯಾಕೋ ಕೇಳಿದ್ದು? ಮೇಡಮ್, ನಾನೇನೋ ಹೇಳಿದ್ರೆ ಅಪ್ಪ ಇನ್ನೇನೋ ಹೇಳ್ತಾ ಇದ್ದಾರೆ. ನಾನು ಫೋನ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಲಿಲ್ಲ, ಅರ್ಥ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳಿದ್ದು. ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಸಮಯ ಬೇಕಾಗುತ್ತೆ. ಹೌದು, ತುಂಬ ಸಮಯ ಬೇಕಾಗುತ್ತೆ. ನೀವು ಸಮಯ ತಗೊಳ್ಳಿ, ನಾನು ಯಾಕೆ ಮಧ್ಯದಲ್ಲಿ? ನಿನ್ ವಿಷಯಗಳೆಲ್ಲ ನನಗೆ ಗೊತ್ತಾಗ್ತಿದೆ ಅನ್ನೋ ಭಯನಾ ನಿನಗೆ? ನೀವು ಈ ಥರ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ನಿಮಗೆ ನನಗಿಂತ ಅವ್ನು ಯಾರೋ ಡ್ಯಾನ್ಸ್ ಮಾಡೋನು ಹೆಚ್ಚಾಗ್ಬಿಟ್ನಾ? ಅವನನ್ನು ಅಷ್ಟೊಂದು ಹೊಗಳ್ಬೇಕಾಗಿತ್ತಾ? ಅಪ್ಪ ಅಪ್ಪ ಅಪ್ಪ, ತಪ್ಪಿಸ್ಕೊಳಕ್ಕೆ ಕಾಯ್ತಿರ್ತೀಯಲ್ವಾ ನೀನು? ಅಯ್ಯೋ ಮಗನೇ, ನಾನು ಯಾಕೋ ತಪ್ಪಿಸ್ಕೊಳ್ಳೋದಾಗ್ಲಿ, ತಪ್ಪಾಗಿ ಮಾತಾಡೋದಾಗ್ಲಿ, ತಪ್ಪು ಮಾಡೋದಾಗ್ಲಿ, ತಪ್ಪು ನಡೀತಿದ್ರು ಸುಮ್ಮನಿರೋದಾಗ್ಲಿ, ಇದ್ಯಾವುದು ನನಗೆ ಗೊತ್ತಿಲ್ಲ ಮಗನೇ. ಅದಕ್ಕೆ ನಾನು ಸ್ವಲ್ಪ ತೆಪ್ಪಾಗಿದ್ದು ಬಿಡ್ತೀನಿ. ತೆಪ್ಪಗಿದ್ದರೆ ಒಳ್ಳೆಯದು. ಆಯ್ತಪ್ಪ, ನಂದಿನಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ನೀನು ಹೇಳಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರನ್ನ ನಾನೇ ಹುಡುಕ್ತೀನಿ.